ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಕೆರೆ ಕಟ್ಟೆಗಳೆಲ್ಲ ಬಯಲಾಗಿದೆ. ಬಿತ್ತನೆ ಮಾಡಿದ್ದಂತ ಅನ್ನದಾತರು ಬೆಳೆ ನಾಶ ಮಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಬಿಜೆಪಿಯ ಬರ ಅಧ್ಯಯನ ತಂಡ ಜಿಲ್ಲೆಗೂ ಭೇಟಿ ಕೊಡ್ತಾ ಇದೆ. ಈ ಕುರಿತ ರಿಪೋರ್ಟ್ ಬನ್ನಿ ನೋಡೋಣ. ಬರದ ಛಾಯೆ. ಕರುನಾಡಲ್ಲಿ ಮುಂಗಾರು ಮಳೆ ಇಲ್ಲದೆ ಬರದ ಛಾಯೆ ಆವರಿಸಿದೆ. ಹಚ್ಚ ಹಸಿರಾಗಿ ಕಾಣಬೇಕಿದ್ದ ಜಾಗಗಳೆಲ್ಲ ಬಟಾ ಬಯಲಾಗಿವೆ. ಬೆಳೆಗಳು ಒಣಗುವ ಸ್ಥಿತಿಗೆ ತಲುಪಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಈ ದೃಶ್ಯವನ್ನು ನೋಡಿ. ಹೀಗೆ ರೈತರು ಮರುಬಿತ್ತನೆ ಮಾಡ್ತಿರೋ ದೃಶ್ಯ ಬೀದರ್ ಜಿಲ್ಲೆಯದ್ದು. ಮರಕಲ್ ಗ್ರಾಮದಲ್ಲಿ ಮಳೆ ನಂಬಿ ರೈತರು ಹೆಸರು ಬೆಳೆದಿದ್ರು. ಆದ್ರೆ ಮಳೆರಾಯ ಮಾತ್ರ ಇವರ ಬದುಕಿನ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾನೆ. ಹೀಗಾಗಿ ತಿಂಗಳ ಹಿಂದೆ ಬಿತ್ತಿದ್ದ ಹೆಸರು ಕಾಳು ಮೊಳಕೆ ಹೊಡೆದಿಲ್ಲ. ಈ ಕಾರಣಕ್ಕೆ ಬೀದರ್ನ ರೈತ ಗೋಬಿ ಬೆಳೆ ನಾಟಿಗೆ ಮುಂದಾಗಿದ್ದಾರೆ. ಈಗಾದ್ರೂ ಬದುಕು ಕಟ್ಟಿಕೊಳ್ಳುವ ಯತ್ನ ಮಾಡಿದ್ದಾರೆ. ಮರು ಬಿತ್ತನೆ ಕೂಡ ಮಾಡಿರ್ತಕ್ಕಂಥದ್ದು ಈಗೇನು ಬೇರೆ ಏನು ಉದ್ದು ಸೋಯಾಬೀನ್ ಬೇರೆ ಹೆಸರನ್ನಾಗ ಮರು ಬಿತ್ತನೆ ಮಾಡೋದು ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಗೋಬಿನ ಕೂಡ ಈಗ ನಾಟಿ ಮಾಡಬಹುದು. ಇಲ್ಲಿ ರೈತರು ಕೂಡ ಇಲ್ಲಿ ಇದ್ದಾರೆ, ಅವರನ್ನ ಕೇಳೋಣ. ಈಗ ಹೇಳಿ ಸರ್, ಯಾವ ರೀತಿ ಸಮಸ್ಯೆ ಆಗತ್ತೆ ಮಳೆ ಆಗದಕ್ಕಾಗಿ? ಹೆಸರು ಬೆಳೆ ಹಾಕಿದ್ದೀವಿ, ಅದು ಸರಿಯಾಗಿ ಮಳೆ ಬರಲಾರ್ದ ಕಾರಣ ಹೆಸರು ಬೆಳೆ ಹೊಡೆದು ಮತ್ತು ಹೊಲ ಉಳುಮೆ ಮಾಡಿ ಕ್ಯಾಬೇಜ್ ಫೂಲ್ ಗೋಬಿ ಅಂತ ಹಾಕಿವಿ. ಅದೇ ಥರ ಈ ಕರೆಂಟ್ನೂ ಒಂದು ತಿಂಗಳು ಹಿಡಿದು ಸಮಸ್ಯೆ ಆಗಿತ್ತು. ಅದರ ಸಂಬಂಧ 1 ಎಕರೆ ಮೆಣಸಿನ ಗಿಡ ಇತ್ತು, ಅದನ್ನು ಸುಟ್ಟು ಹೋಗ್ಬಿಡ್ತು ಕರೆಂಟ್ ಇರಲಾರ ಕಾರಣ. ಕರ್ನಾಟಕದ ನಕಾಶೆಯಲ್ಲಿ ಮೇಲಿರುವ ಬೀದರ್ನ ವ್ಯಥೆಯಾದ್ರೆ ಚಾಮರಾಜನಗರ ಪರಿಸ್ಥಿತಿಯೂ ಇದಕ್ಕಿಂತ ಭಿನ್ನವಾಗಿಲ್ಲ. ಇಲ್ಲಿ ನೋಡಿ, ಇದು ಕೆರೆ, ಆದ್ರೆ ಮಳೆ ಬರದ ಕಾರಣಕ್ಕೆ ಬಯಲು ಸೀಮೆಯಂತಾಗಿದೆ. ಇಲ್ಲಿ ನೀರಿತ್ತು ಅನ್ನೋದಕ್ಕೆ ಸಣ್ಣ ಪುರಾವೆಯೂ ಇಲ್ಲದಂತಾಗಿದೆ. ಅಂದಹಾಗೆ ಈ ದೃಶ್ಯ ಚಾಮರಾಜನಗರ ತಾಲೂಕಿನ ನಂಜದೇವನಪುರದ್ದು. ಇದೇ ಕೆರೆಯನ್ನು ನಂಬಿದ್ದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಈಗ ಸಂಕಷ್ಟ ಎದುರಾಗಿದೆ. ಈಗ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕಿನ ನಂಜದೇವನಪುರ ಗ್ರಾಮದಲ್ಲಿರುವಂಥದ್ದು. ಇದು ನಂಜದೇವನಪುರ ಹಾಗೂ ಸುತ್ತಮುತ್ತ ಇರುವಂತಹ ಗ್ರಾಮಗಳಿಗೆ ಒಂದು ಆಧಾರ ಸ್ತಂಭವಾಗಿರುವಂತಹ ಒಂದು ಕೆರೆ ಆಗಿತ್ತು. 100 ಎಕರೆಯಲ್ಲಿರುವಂತಹ ಈ ಒಂದು ಕೆರೆಯಲ್ಲಿ ಸಾಕಷ್ಟು ನೀರುಗಳು ಕೂಡ ತುಂಬಿರ್ತಿತ್ತು. ಜೊತೆಗೆ ಜಾನುವಾರುಗಳಿಗೂ ಕೂಡ ಇದೇ ನೀರನ್ನು ಅವಲಂಬಿತವಾಗಿತ್ತು. ರೈತರು ನೀವು ಏನು ಬೆಳೆ ಹಾಕಿದ್ದೀರಾ? ಯಾವ ರೀತಿಯಾಗಿ ನೀರಿನ ಸಮಸ್ಯೆ ಅಭಾವ ಎದುರಾಗಿದೆ ಸರ್? ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಈ ವರ್ಷ ಹೋದ ವರ್ಷನೂ ಕಡಿಮೆ ಇತ್ತು ಮಳೆ. ಈ ವರ್ಷ ಅಂತೂ ಸಂಪೂರ್ಣವಾಗಿ ಮಳೆಗಾಲದಲ್ಲಿ ಏನು ಬೆಳೀತಾ ಇದ್ರು ಆ ಫಸ್ಲೆಲ್ಲ ಒಂದೂ ಇಲ್ಲ. ದನ ಕರುಗಳಿಗಂತೂ ಮೇವು ಬೆಳೆಗಿಂತ ಮೊದಲು ದನಗಳ ಮೇವನೇ ಇಲ್ಲ ಆಗ್ಬಿಟ್ಟಿದೆ. ಇದೇ ಚಾಮರಾಜನಗರದಲ್ಲಿ ಬರಪೀಡಿತ ಜಿಲ್ಲೆ ಎಂದು ಘೋಷಿಸುವಂತೆ ರೈತರು ಬೀದಿಗಿಳಿದಿದ್ದಾರೆ. ಹನೂರು ಪಟ್ಟಣದಲ್ಲಿ ಒಣಗಿದ ಫಸಲು ಖಾಲಿ ಬಿಂದಿಗೆ ಹಿಡಿದು ಮೆರವಣಿಗೆ ನಡೆಸಿದ್ದಾರೆ. ಗೋಶಾಲೆ ತೆರೆದು ಜಾನುವಾರುಗೆ ಮೇವು ಒದಗಿಸಬೇಕು, ಕುಡಿಯುವ ನೀರು ಪೂರೈಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇದು ಬರದ ಬರೆಯಾದ್ರೆ ಕೋಲಾರದ ರೈತರಿಗೆ ಎರಡೆರಡು ಸಂಕಷ್ಟ ಎದುರಾಗಿದೆ. ಒಂದ್ ಕಡೆ ಮಳೆ ಕೈ ಕೊಟ್ರೆ ಮತ್ತೊಂದ್ ಕಡೆ ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗ್ತಿಲ್ಲ. ಕೆಜಿ ಟೊಮ್ಯಾಟೊಗೆ ಕೇವಲ 3 ರಿಂದ 5 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬೆಲೆ ಅಧಪತನಕ್ಕಿಳಿದಿದೆ. ರೇಟ್ ಏಕಾಏಕಿ ಕಡಿಮೆ ಆಗಿದೆ, ಬೆಲೆ ಸಿಗ್ತಾ ಇಲ್ಲ. ಮತ್ತೆ ಯಾವ ರೀತಿ ಸಂಕಷ್ಟ ಎದುರಾಗಿದೆ ಅಂತ? ಮಳೆ ಇಲ್ಲ, ಈ ಸರಿ ಮಳೆ ಬಂದಿಲ್ಲ. ಜೂನ್ ಜುಲೈ ಮಳೆ ಆಗ್ತಾ ಇಲ್ಲ. ಅದಕ್ಕೆ ರೈತರಿಗೆ ಎಲ್ಲ ಬೆಳೆದಿದ್ದ ಬೆಳೆ ಎಲ್ಲ ಬಂದ್ಬಿಟ್ಟಿದೆ. 50 ರೂಪಾಯಿ ಆಗಿದೆ ಕಾಯಿ. ಒಂದು ಬಾಸ್ ಕಿಲ್ಬೇಕಾದ್ರೆ 60 ರೂಪಾಯಿ ಬರ್ತದೆ ಖರ್ಚು. ರೈತರು ಇನ್ನು ಒಂದೇ ಬಾಕಿ ಇರೋದು, ಇನ್ನು ಪ್ರಾಣ ತಗೊಳ್ಬೇಕಾಗಿದ್ದು ಒಂದೇ ಇರೋದು. ಇನ್ನು ಬರ ಅಧ್ಯಯನ ಕಾರ್ಯವನ್ನ ಬಿಜೆಪಿ ತಂಡ ಚುರುಕುಗೊಳಿಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡ ಇವತ್ತು ಬಳ್ಳಾರಿಗೆ ಭೇಟಿ ಕೊಡ್ತು. ಈ ವೇಳೆ ಅಶೋಕ್ ಕಾರೆಕಲ್ ಗ್ರಾಮದಲ್ಲಿ ರೈತರ ಜೊತೆ ಹೊಲದಲ್ಲೇ ಕುಳಿತು ಧರಣಿ ನಡೆಸಿದ್ರು. ಹಳ್ಳಿಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಬೆಳೆ ಎಲ್ಲ ಒಣಗೋಗಿದೆ, ಬಿರುಕ್ಬಿಟ್ಟಿದೆ, ನೆಲ ಎಲ್ಲ ಬಿರುಕ್ಬಿಟ್ಟಿದೆ, ಡ್ಯಾಮ್ಗಳೆಲ್ಲ ಖಾಲಿ. ಊಟಕ್ಕೆ ಅಲ್ದಾಡ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಜನ ಎಲ್ಲ ಬಾಂಬೆಗೆ ಗೋವಾಗೆಲ್ಲ ಗುಳೆ ಹೋಗ್ತಾ ಇದ್ದಾರೆ. ಒಂದೇ ಒಂಚೂರು ಏನಾದರೂ ಇದರಲ್ಲಿ ಮಣ್ಣಲ್ಲಿ ಒಂಚೂರು ತ್ಯಾವ ಇದೆ ನೋಡಿ, ಒಂಚೂರು ಎಲ್ಲ ನೋಡಿ, ಒಂಚೂರು ತ್ಯಾವ ಇಲ್ಲ, ಒಂದಿಷ್ಟೂ ತ್ಯಾವ ಇಲ್ಲ ಇದರಲ್ಲಿ. ಇಷ್ಟೇ ಅಲ್ಲ, ಶಿವಮೊಗ್ಗಕ್ಕೆ ಶಾಸಕ ಸುನೀಲ್ ಕುಮಾರ್ ನೇತೃತ್ವದ ಬಿಜೆಪಿ ತಂಡ ಭೇಟಿ ಕೊಟ್ಟಿದೆ. ಭದ್ರಾವತಿ ತಾಲೂಕಿನ ತ್ಯಾಜುವಳ್ಳಿ, ಚಾಮೇನಹಳ್ಳಿ ಗ್ರಾಮಗಳಲ್ಲಿ ರೈತರ ಅಹವಾಲು ಸ್ವೀಕರಿಸಿದೆ. ಬ್ಯೂರೋ ರಿಪೋರ್ಟ್, TV9.